ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ತಮ್ಮ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕ್ಲೀನ್ ಚಿಟ್ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಭ್ರಷ್ಟಾಚಾರದ ವಿಚಾರದಲ್ಲಿ. ನಾನು ಉಪಲೋಕಾಯುಕ್ತರು ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖೇನ ನಾನು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಏನು ಹಿಂದೆ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಸರ್ಕಾರ ಇದ್ದಾಗ 40% ಭ್ರಷ್ಟಾಚಾರದ ಆರೋಪ ಮಾಡಿದ್ರಿ. ಕಾಂಗ್ರೆಸ್ ಸರ್ಕಾರವೇ ರಚನೆ ಮಾಡಿದ್ದಂತ ಎನ್ಕ್ವೈರಿ ಕಮಿಷನ್ ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು ನಿಮ್ ಮಾಹಿತಿ ಇರುವಾಗಾದ್ರೆ ಸಿದ್ದರಾಮಯ್ಯನವ್ರಿಗೆ ನೀವು ಭ್ರಷ್ಟಾಚಾರದ ಬಗ್ಗೆ ಇವತ್ತು ಕ್ಲೀನ್ ಚಿಟ್ ಕೊಡ್ಕೊಳ್ತೀರಾ ಕಾಂಗ್ರೆಸ್ ಪಕ್ಷಕ್ಕಾದ್ರೆ ನಿಮ್ ಸರ್ಕಾರಕ್ಕೆ. ಇದೇ ಬಸವರಾಜ ರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಏನ್ ಹೇಳಿದ್ರು, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ನಂಬರ್ 1 ಸ್ಥಾನದಲ್ಲಿದೆ. ಯಾವುದು ಅಭಿವೃದ್ಧಿಯ ವಿಚಾರದಲ್ಲ, ಭ್ರಷ್ಟಾಚಾರದಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಅಂತೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ರು. ಇನ್ನ ಹಿರಿಯ ಶಾಸಕರಾಗಿರುತ್ತ BR ಪಾಟೀಲ್ ಅವರು ಏನ್ ಹೇಳಿದ್ದಾರೆ ಭ್ರಷ್ಟಾಚಾರದ ವಿಚಾರದಲ್ಲಿ ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಹಾಗಾಗಿ ಭ್ರಷ್ಟಾಚಾರದಲ್ಲಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸ್ವತಃ ಮುಖ್ಯಮಂತ್ರಿಗಳು ಸದನದಲ್ಲೇ ಒಪ್ಕೊಂಡ್ರು. 150 ಕೋಟಿ ಹಗರಣ ಅಲ್ಲ, ಅದು 85 ಕೋಟಿ ಹಗರಣ ಅಂತೇಳಿ ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಪ್ಕೊಂಡಿದ್ರು. ಮರ್ತೋಗಿದೆ ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವ್ರಿಗೆ. ಹಾಗಾದ್ರೆ ಯಾವ ಬಾಯಲ್ಲಿ ಹೇಳ್ತೀರಿ ನೀವು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತಾ ಇದ್ದೀರಿ ಅಂತ ಹೇಳಿ? ಯಾವ ಮೂಢ ಹಗರಣ ಇನ್ನೂ ಕೂಡ ರಾಜ್ಯ ಜನ ಮರ್ತಿಲ್ಲ. ನಮ್ಮನ್ನ ತೇಜೋವಧೆ ಮಾಡೋದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ JDS ಪಕ್ಷ ನಮ್ಮನ್ನ ತೇಜೋವಧೆ ಮಾಡ್ತಾ ಇದ್ದಾರೆ. ಯಾವುದೇ ಹಗರಣ ನಡೆದಿಲ್ಲ ಮೂಡಾದಲ್ಲಿ ಅಂತ ಅವಾಗ್ಲೂ ಕ್ಲೀನ್ ಚಿಟ್ ಅಂತ ತಗೊಳ್ಳುವಂತ ಪ್ರಯತ್ನ ಮಾಡಿದ್ರಿ. ಯಾಕೆ 15 ನಿವೇಶಗಳನ್ನು ಹಿಂದಿರುಗಿಸಿದ್ರಿ ಸಿದ್ದರಾಮಯ್ಯ? ಹಾಗಾದ್ರೆ ಇದು ಭ್ರಷ್ಟಾಚಾರ ಅಲ್ವಾ? ಹಾಗಾದ್ರೆ ಹಾಗಾಗಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂತ ಯೋಗ್ಯತೆ ನೈತಿಕತೆ ಯಾವುದನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಉಳಿಸ್ಕೊಂಡಿಲ್ಲ. ನಿಮ್ಮ ಬಣ್ಣದ್ದು ಬಯಲಾಗಿದೆ. ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ರೈತರು ಸಂಕಷ್ಟದಲ್ಲಿದ್ರೆ ಇವತ್ತು ಅದಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ನೀವು ಮಾಡಿಲ್ಲ. ಹಾಗಾಗಿ ಎಲ್ಲಾ ವಿಚಾರಗಳನ್ನು ತೆಗೆದುಕೊಂಡು ಸದನದ ಒಳಗಡೆ ಬಿಜೆಪಿ ಹಾಗೂ JDS ಎರಡೂ ಪಕ್ಷಗಳು ಒಟ್ಟಾಗಿ ಒಂದಾಗಿ ನಾವು ಈ ಸರ್ಕಾರವನ್ನ ಕಿವಿ ಹಿಂಡುವಂತ ಕೆಲಸ ನಾವು ಮಾಡ್ತೇವೆ.